ಇದು ರಾಜ್ಯ ರಾಜಕೀಯದಲ್ಲಿನ ಸ್ಫೋಟಕ ಸುದ್ದಿ. ಸಿದ್ದು ಡಿಕೆಶಿ ಕುರ್ಚಿ ಫೈಟ್ ನಡುವೆ ಮಹತ್ವದ ಬೆಳವಣಿಗೆಯಾಗಿದೆ. ಕೆಜೆ ಜಾರ್ಜ್ ನಿವಾಸದಲ್ಲಿ ಕೈ ನಾಯಕರ ಮಹತ್ವದ ಮೀಟಿಂಗ್. ಸಿದ್ದರಾಮಯ್ಯ ಡಿಕೆಶಿ ಕುರ್ಚಿ ಫೈಟ್ ನಡುವೆ ಮಹತ್ವದ ಬೆಳವಣಿಗೆಯಾಗಿದೆ. ಕೆಜೆ ಜಾರ್ಜ್ ನಿವಾಸದಲ್ಲಿ ಕೈ ನಾಯಕರು ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿ ಸಿಎಂ ಡಿಸಿಎಂ ಮಾತುಕತೆ ನಡೆದಿರೋದು. ಕೇರಳದಲ್ಲಿ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಕೇರಳ ಪ್ರವಾಸದಿಂದ ವಾಪಸ್ ಬರ್ತಾ ಇದ್ದಂತೆ ಮಹತ್ವದ ಸಭೆ ನಡೀತಾ ಇದೆ. ಜಾರ್ಜ್ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ನಾಯಕರು ಏನ್ ಚರ್ಚೆ ಮಾಡಿದ್ರು? ಹಾಗಾದ್ರೆ ಸಭೆ ಮುಗಿತಾ ಇದ್ದಂತೆ ತಿಮ್ಮಪ್ಪನ ದರ್ಶನಕ್ಕೆ ತೆರಳಿದ್ಯಾಕೆ ಡಿಕೆ ಶಿವಕುಮಾರ್? ತೀವ್ರ ಕುತೂಹಲ ಕೆರಳಿಸಿದೆ ಈಗ ಈ ವಿಚಾರ. ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಇದು. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ಚರ್ಚೆ. ಕೆಜೆ ಜಾರ್ಜ್ ಅವರ ನಿವಾಸದಲ್ಲಿ ಕೈ ನಾಯಕರ ಮಹತ್ವದ ಮೀಟಿಂಗ್ ನಡೆದಿದೆ. ನೋಡಿ ಅಲ್ಲಿ ಘಟಾನುಘಟಿ ನಾಯಕರುಗಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪಕ್ಕದಲ್ಲಿನೇ ಸಿದ್ದರಾಮಯ್ಯನವರು, ಅವರ ಪಕ್ಕದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರೆ, ಜಾರ್ಜ್ ಅವರಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಏನ್ ಚರ್ಚೆ ಆಯಿತು? ಹಾಗಾದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ? ಈ ಸಭೆ ಮುಗಿದ ತಕ್ಷಣ ದೇವರ ದರ್ಶನಕ್ಕೆ ಹೊರಟು ನಿಂತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೇರಳದಲ್ಲೇ ಫೈನಲ್ ಆಗಿದೆಯಾ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನ? ಅಧಿಕಾರ ಹಂಚಿಕೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಏನಾದರೂ ಸೂಚನೆ ಕೊಟ್ರ? ಶೀಘ್ರದಲ್ಲೇ ಸಿದ್ದರಾಮಯ್ಯ ಡಿಕೆಶಿಯನ್ನ ದೆಹಲಿಗೆ ಕರೆಯಿಸಿ ಚರ್ಚೆಗೆ ನಿರ್ಧಾರವನ್ನ ಏನಾದರೂ ಮಾಡಿದಾರಾ? ರಾಹುಲ್ ಗಾಂಧಿ ಸೂಚನೆಯಂತೆ ನಿನ್ನೆ ಪೂರ್ವಭಾವಿಯಾಗಿ ಚರ್ಚೆ ಆಗಿದೆ ಎಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರುವಂತೆ ಸೂಚನೆ ಕೊಟ್ಟರು ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಖರ್ಗೆ ಸಿಎಂ ಡಿಸಿಎಂ ಮಹತ್ವದ ಸಭೆ ಬಳಿಕ ಸಿದ್ದರಾಮಯ್ಯ ಅವರ ಬಣ ಫುಲ್ ಆಕ್ಟಿವ್ ಆಗಿದೆ. ಈಗ ನಿನ್ನೆ ಮಧ್ಯಾಹ್ನ ಕೇರಳದಿಂದ ಮರಳುತ್ತಾ ಇದ್ದಂತೆ ಮಹತ್ವದ ಸಭೆ ನಡೆದಿದೆ. ಇಂದು ಪ್ರತ್ಯೇಕ ಸಭೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಆಪ್ತರು. ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಎಚ್.ಸಿ. ಮಹದೇವಪ್ಪ, ವೆಂಕಟೇಶ್ ಸಭೆಯನ್ನ ನಡೆಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಭೆ ನಡೆದಿರೋದು. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ನಾಯಕರ ಸಭೆಗಳು. ತುಂಬಾ ಖುಷಿ ಆಗ್ತಾ ಇದೆ.
ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿನ್ನೆ ಕೇರಳದ ಮುಖ್ಯಮಂತ್ರಿಯವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ CM ಹೋಗಿದ್ರು, DCM ಹೋಗಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ನಡೀತಾ? ನಡೆದಿರುವಂತ ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ. ಯಾಕೆ ಅಂತ ಅಂದ್ರೆ ಅಲ್ಲಿಂದ ಬಂದ ತಕ್ಷಣವೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ KJ ಜಾರ್ಜ್ ಅವರ ನಿವಾಸದಲ್ಲಿ ಸಭೆ ಆಗಿದೆ. CM ಸಿದ್ದರಾಮಯ್ಯನವರಿದ್ರು, DCM DK ಶಿವಕುಮಾರ್ ಅವರಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ದಾನಿ, ಬಹಳಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೇರಳಕ್ಕೆ ಹೋಗಿ ಬಂದ ನಂತರವೇ ಏಕಾಏಕಿಯಾಗಿ ಸಭೆ ನಡೆಯುತ್ತೆ ಅಂತ ಅಂದ್ರೆ ಏನ್ ಚರ್ಚೆ ಆಗಿದೆ? ಮೊದಲಿಗೆ KJ ಜಾರ್ಜ್ ಅವರ ನಿವಾಸದಲ್ಲಿ ಯಾರೆಲ್ಲ ಸೇರಿದ್ರು, ಏನೆಲ್ಲ ಚರ್ಚೆ ಆಗಿರುವಂತ ಸಾಧ್ಯತೆ ಇದೆ? ಖಂಡಿತವಾಗಿಯೂ ರಾಮ್, ಹಲವು ತಿಂಗಳ ಬಳಿಕ ಸಾಕಷ್ಟು ಚರ್ಚೆ ಆಗ್ತಿದ್ದಂಥ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನಕ್ಕೆ ಇದೀಗ ಕ್ಲೈಮ್ಯಾಕ್ಸ್ ಎನ್ನುವಂಥ ಸಂದರ್ಭ ಬಂದಿರುವಂಥದ್ದು. ಎಲ್ಲರೂ ಕಾಂಗ್ರೆಸ್ ನಾಯಕರುಗಳು ಅಂದ್ಕೋತಾ ಇದ್ರು, ಕೇರಳ CM ಪ್ರಮಾಣ ವಚನ ಸ್ವೀಕಾರ ಆದ ಬಳಿಕ ರಾಜ್ಯ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆ ವಿಚಾರವನ್ನು ಹೈಕಮಾಂಡ್ ನಾಯಕರುಗಳು ಇತ್ಯರ್ಥ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಸಾಕಷ್ಟು ಚರ್ಚೆಯಲ್ಲಾಗ್ತಾ ಇದ್ವು. ಆದರೆ ನಿನ್ನೆ ಕೇರಳ CM ಪ್ರಮಾಣ ವಚನ ಸಮಾರಂಭದಲ್ಲಿ ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ರಾಜ್ಯ ನಾಯಕರುಗಳು ಎಲ್ಲರೂ ಸಹ ನಿನ್ನೆ ಕೇರಳಕ್ಕೆ ಹೋಗಿದ್ರು. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲೂ ಸಹ ಭಾಗಿಯಾಗಿದ್ರು. ಈ ವೇಳೆಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಕೆಲ ನಿಮಿಷಗಳ ಕಾಲ ಮಾತುಕತೆಯನ್ನು ಸಹ ಮಾಡಿದ್ರು. ಅದಾದ ಬಳಿಕ CM ಸಿದ್ದರಾಮಯ್ಯನವರು ಸಹ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ರು. DCM DK ಶಿವಕುಮಾರ್ ಅವರು ಸಹ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆನೂ ಸಹ ಅವರ ಗಮನವನ್ನು ಸೆಳೆಯುವಂತ ಪ್ರಯತ್ನಗಳನ್ನು ಮಾಡಿದ್ರು ಅನ್ನೋ ಒಂದು ಮಾತುಕತೆಗಳು ಕೇಳಿ ಬರ್ತಾ ಇದ್ವು. ಆದರೆ ಈ ಚರ್ಚೆ ಆದ ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ಬೆನ್ನಲ್ಲೇ ವಿಶೇಷವಾಗಿ ನಿನ್ನೆ ಮಧ್ಯಾಹ್ನವೇ ಕೇರಳದಿಂದ ವಾಪಸ್ ಆಗ್ತಿದ್ದಂತೆ ಸಚಿವ KJ ಜಾರ್ಜ್ ಅವರ ನಿವಾಸದಲ್ಲಿ ಮಹತ್ವದ್ದಾದಂಥ ಸಭೆ ನಡೆದಿರುವಂಥದ್ದು. ಈ ಸಭೆಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲೇ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಕೆಲ ಸಚಿವರುಗಳು ಮತ್ತು ಶಾಸಕರುಗಳು ಸಹ ಅಲ್ಲಿ ಭಾಗಿಯಾಗಿದ್ದರು. ಲಂಚ್ ಮೀಟಿಂಗ್ ವೇಳೆಯಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕೊಟ್ಟಿರ್ತಕ್ಕಂಥ ಸೂಚನೆಯನ್ನು ರಾಜ್ಯ ನಾಯಕರುಗಳಿಗೆ ಕೊಟ್ಟಿರುವಂಥದ್ದು. ಈ ಸೂಚನೆಯನ್ನು ಕೊಟ್ಟ ಬೆನ್ನಲ್ಲೇ DCM DK ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬಂದಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದ್ರೆ, ಇನ್ನೊಂದು ಕಡೆ CM ಸಿದ್ದರಾಮಯ್ಯನವರ ಪರಮಾಪ್ತ ಆಗಿರತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಇವತ್ತು ಬೆಳಗ್ಗೆ CM ಆಪ್ತರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಜಮೀರ್ ಅಹಮದ್ ಖಾನ್, ವೆಂಕಟೇಶ್ ಮತ್ತು SC ಮಹದೇವಪ್ಪ ಅವರು ಸಹ ಕೆಲ ಕಾಲ ಚರ್ಚೆಯನ್ನು ಮಾಡಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಎಲ್ಲರೂ ಸಹ ಅಂದ್ಕೋತಾ ಇದ್ರು, ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 2 ವರ್ಷಗಳಿಂದನೂ ಸಹ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಪವರ್ ಶೇರಿಂಗ್ ಯಾವಾಗ ಆಗುತ್ತೆ ಅಥವಾ CM ಸಿದ್ದರಾಮಯ್ಯನವರೇ ಮುಂದುವರಿತಾರ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಾಯಕರುಗಳು ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತಿಳಿಸಬೇಕು ಅನ್ನೋ ಒಂದು ಒತ್ತಡ ಮತ್ತು ಆ ಮಾತುಗಳು ಸಹ ಕೇಳಿ ಬರ್ತಾ ಇದ್ವು. ಆ ನಿಟ್ಟಿನಲ್ಲೇ ಇದೀಗ ನಿನ್ನೆ ಮಧ್ಯಾಹ್ನ ನಡೆದಿರ್ತಕ್ಕಂಥ ಸಭೆಯಲ್ಲಿ ಕೆಲ ಮಹತ್ವದ್ದಾದಂಥ ಚರ್ಚೆಗಳು ಸಹ ಆಗಿರುವಂಥದ್ದು. ರಾಹುಲ್ ಗಾಂಧಿ ಅವರು ಸಹ ರಾಜ್ಯ ನಾಯಕರುಗಳು ಮತ್ತು ಖರ್ಗೆ ಅವರಿಗೂ ಸಹ ಒಂದು ಸೂಚನೆಯನ್ನು ಕೊಟ್ಟಿರುವಂಥ ಸ್ಪಷ್ಟತೆ ಸಾಕಷ್ಟು ಸಾಧ್ಯತೆ ಇರುವಂಥದ್ದು. ಯಾಕಂತಂದರೆ ಆದಷ್ಟು ಶೀಘ್ರವೇ ಇಬ್ಬರನ್ನೂ ಸಹ ಕರೆದು ದೆಹಲಿಯಲ್ಲಿ ಕುರ್ಚಿ ಕದನದ ವಿಚಾರ ಬಗ್ಗೆ ಮಹತ್ವದಾದಂಥ ನಿರ್ಧಾರವನ್ನು ಪ್ರಕಟಿಸುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಆ ನಿಟ್ಟಿನಲ್ಲೇ ನಿನ್ನೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ರಾಹುಲ್ ಗಾಂಧಿ ಅವರು CM ಮತ್ತು DCM ಅವರಿಗೆ ಸಲಹೆಯನ್ನು ಮತ್ತು ಸೂಚನೆಯನ್ನು ಕೊಟ್ಟು ಕಳಿಸಿದಾರ ಅನ್ನೋ ಒಂದು ಕುತೂಹಲ ಒಂದು ಕಡೆ ಆಗ್ತಾ ಇದ್ರೆ, ಕಾಂಗ್ರೆಸ್ ಹೈಕಮಾಂಡು ಆದಷ್ಟು ಬೇಗ ರಾಜ್ಯದ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲೇ ನಿನ್ನೆ ಈ ಪೂರ್ವಭಾವಿ ಸಭೆ ನಡೆದಿರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ವೀರೇಶ್ ದಾನಿ ತಮ್ಮೆಲ್ಲ ಮಾಹಿತಿಗಾಗಿ.